ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಜಗನ್ನಾಥದಾಸರ ಆದೇಶದಂತೆ ಋಷಿ ಮುನಿಗಳ ಋಷಿಕೆಯರ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈಗ ಋಷಿ ಮುನಿಗಳಿಗೆ ನೋಡಿ, ನಾವಂತೀವಿ ಅವರ ಸಾಧನೆಯಲ್ಲಿ ವರಶಾಪಗಳು. ಈಗ ನಮಗೆ ಅನ್ಸುತ್ತೆ ವರ ಅಂದರೆ ಆಕ್ಸಿಲೇಟ್ರು, ಅಂದರೆ ಗಾಡಿ ಓಡಿಸೋರಿಗೆ ನಾವು ನಮ್ಮ ನಿತ್ಯದ ಚಿಂತನೆಯಲ್ಲಿ ಬರಬೇಕು. ವರ ಅಂದರೆ ಆಕ್ಸಿಲೇಟ್ರು, ಅಂದರೆ ಆಕ್ಸಿಲೇಟ್ರ್ ಕೊಟ್ಟರೆ ಎಂಥ ಅಪ್ಪಲ್ಲಿದ್ರೂ ಹೋಗುತ್ತೆ ನೋಡಿ, ಆ ಥರ. ಶಾಪ ಅಂದರೆ ಬ್ರೇಕ್ ಇದ್ದಂಗೆ, ಅದು ಎಲ್ಲಿ ಹಿಡಿತೀವಿ ಅಲ್ಲಿ ನಿಂತು ಹೋಗತ್ತೆ ಅಂತ ನಮ್ಮ ಭ್ರಮೆ ಇರುತ್ತೆ. ಆದರೆ ವರಶಾಪಗಳೆರಡೂ ಭಗವಂತನ ಅನುಗ್ರಹ. ನಮಗೆ ಬಡತನ ಬರಲಿ, ಸಿರಿತನ ಬರಲಿ, ಆರೋಗ್ಯ ಇರಲಿ, ಅನಾರೋಗ್ಯ ಇರಲಿ, ಯಾವ ಸುಖ ಇರಲಿ, ದುಃಖ ಇರಲಿ, ಜಯ ಇರಲಿ, ಅಪಜಯ ಇರಲಿ, ಯಾವುದೇ ನಮಗೆ ನಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಹಾಗೆಯೇ ಭಗವಂತ ಕೊಡ್ತಾ ಇರ್ತಾನೆ. ಆದರೆ ನಾವು ಭ್ರಮೆಯಿಂದ ಇನ್ನೊಬ್ಬರನ್ನ ನೋಡಿ ಅವರಿಗೆ ಎಷ್ಟು ಶ್ರೀಮಂತಿಕೆ ಇದೆ, ಅವ್ರಿಗೆ ಎಷ್ಟು ಚೆನ್ನಾಗಿ ತೀರ್ಥಯಾತ್ರೆ ಮಾಡ್ತಾರೆ, ನಮಗೆ ಇಲ್ಲ ಅಂತ ಕರುಬುತ್ತಾ ಇರ್ತೀವಿ. ಎಂಥ ಹೀನ ಜನಗಳು ನಾವು. ನಮಗೆ ಹೀನತೆ ಹೋಗೋದಕ್ಕೆ ಸಲುವಾಗಿ ನಮ್ಮ ಆಚಾರ್ಯರು ಈ ರೀತಿಯ ಒಂದು ಚಿಂತನೆಯನ್ನ ಮಾಡ್ತಾ ಬನ್ನಿ. ಆಗ ನಿಮಗೆ ಕೃಷ್ಣ ಏನು ಸುಖ ಮತ್ತು ದುಃಖದಲ್ಲಿ ಸಮಭಾವವನ್ನು ತಾಳು ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕಾಗಿ ಪ್ರಯತ್ನ ಪೂರ್ವಕವಾಗಿಯಾದರೂ ನಾವು ಭಗವಂತನನ್ನ ಸ್ಮರಣೆ ಮಾಡಬೇಕು. ಆದರೆ ದೇವನ ನಾಮಸ್ಮರಣೆ ಮಾಡುವಷ್ಟು ಯೋಗ್ಯತೆ ನಮ್ಮದಲ್ಲ. ಋಷಿ ಮುನಿಗಳು ಈಗಾಗಲೇ ತಾವು ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಗೆ ಇದನ್ನ ಚಿಂತನೆಯನ್ನ ಮಾಡಿದ್ದಾರೆ. ತಮ್ಮ ವರಶಾಪಗಳು ಬಂದಾಗ, ಅವರ ಬದುಕಿನಲ್ಲಿ ಆತ್ಮೋದ್ಧಾರದ ಪ್ರಸಂಗದಲ್ಲಿ ಅವರಿಗೆ ವರಶಾಪಗಳು ಬಂದಾಗ ಅವರು ಅದನ್ನು ಹೇಗೆ ಭಗವಂತನ ಸಾಧನೆಗಾಗಿ ಅದೇ ಸಾಧನ ಸಂಪತ್ತಾಯಿತು ಅಂತ ಹೇಳ್ತೇವೆ, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಸಾಧನ ಸಂಪತ್ತು ಅಂತ ತಿಳಿದಿದ್ರು ಅನ್ನೋದನ್ನ ಯಥಾಮತಿಯಾಗಿ ನಾವು ತಿಳಿತಾ ಬಂದಿದ್ದೇವೆ. ಇಲ್ಲಿ ನಾವು ಸಪ್ತ ಮಹಾಕ್ಷೇತ್ರಗಳು ಅಂದರೆ ನಿನ್ನೆ ನಾವು ಗಯಾ ಮಹಾತ್ಮೆಯನ್ನ ಕೇಳಿದ್ವಿ. ನಾವು ಎಲ್ಲರಿಗೂ ಅನಿಸಿರ್ಬೋದು, ಅಲ್ಲ ಈ ಋಷಿ ಮುನಿಗಳ ಚರಿತ್ರೆ ಜೊತೆಗೆ ಆ ಒಂದು ಪ್ರದೇಶದ ಚರಿತ್ರೆಯನ್ನ ಕೇಳಿದರಲ್ಲ, ಅದು ಇದಕ್ಕೆ ಹೇಗೆ ಸಂಬಂಧ? ನಿನ್ನೆ ಒಂದು ಪ್ರಶ್ನೆ ಬಂತು ನನಗೆ, ನೀವು ಗಯಾ ಮಹಾತ್ಮೆ ಹೇಳಿದ್ರಿ, ಅದನ್ನು ಹೇಗೆ ಇದನ್ನು ನಾವು ಅಳವಡಿಸಿಕೊಳ್ಳೋದು ಅಂತ. ಅದಕ್ಕೆ ಈಗ ಇದನ್ನ ವಾದಿರಾಜರು ನಮಗೆ ಉತ್ತರ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ವಾದಿರಾಜರು ಕೊಟ್ಟಿದ್ದಾರೆ. ಈಗ ಯಾವುದೇ ದೇಶ ಅಂದರೆ ಅದು ಜಡ ಅಂತ ನಾವು ತಿಳಿಬಾರ್ದು. ಇವತ್ತು ನಾವು ಈ ಒಂದು ಪ್ರದೇಶದಲ್ಲಿ ಕುಳಿತಿದ್ದೇವೆ ಅಂದರೆ ಅಲ್ಲಿರ್ತಕ್ಕಂಥ ಭಗವಂತನ ಅವಕಾಶಪ್ರದ ಶ್ರೀ ವಾಸುದೇವಾಯ ನಮಃ. ಭಗವಂತ ವಾಸುದೇವ ನಮಗೆ ಅವಕಾಶ ಕೊಟ್ಟರೆ ನೋಡಿ, ನಮಗೆ ಆಹಾರ ಹೋಗ್ಬೇಕಾದ್ರೂ ಅಷ್ಟೇ ಅವಕಾಶಪ್ರದ ಶ್ರೀ ವಾಸುದೇವಾಯ ನಮಃ. ಇಲ್ಲಿ ಅವಕಾಶದನು ತಾನಾಗಿ ಅಂತ ಹೇಳಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳ್ತಾರೆ. ಅವಕಾಶ ಇದ್ರೆ ತಾನೇ ನಮ್ಮ ಆಹಾರ ಒಳಗೆ ಹೋಗೋದು. ಹಾಗೆ ಅವಕಾಶ ಕೊಟ್ಟವನು ವಾಸುದೇವನಾಗಿದ್ದಾನೆ. ಅವನ ಸ್ಮರಣೆ ಮಾಡಿದಾಗ ನಮಗೆ ಯಾವ ಪ್ರದೇಶದಲ್ಲಿ ಹೇಗೆ ಇರದಿಲ್ಲ, ನಮಗೆ ಅದು ಸುಖ ದುಃಖಗಳು. ಅಲ್ಲಿ ಈಗ ಯಾತ್ರೆಗೆ ಹೋದಾಗ ನಮಗೆ ಆಹಾರ ಸಿಗದೆ ಇರ್ಬೋದು, ನೀರು ಸಿಗದೆ ಇರ್ಬೋದು, ಸಕಾಲಕ್ಕೆ ಸಿಕ್ಕೇ ಸಿಗತ್ತೆ. ಆದರೆ ಸಕಾಲಕ್ಕೆ ನಾವು ಹೇಗೆ ಮನೆಯಲ್ಲಿ ಸಮಯವನ್ನು ನೋಡಿಕೊಂಡು ಮಾಡ್ತೇವೋ ಹಾಗೆ ಸಿಗದೇ ಇರ್ಬೋದು. ಆದರೆ ಅದು ನಮ್ಮ ಸಾಧನೆಗೆ ಅಂತ ನಾವು ತಿಳಿಬೇಕಾದ್ರೆ ವಾದಿರಾಜರು ನಮಗೆ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಅಲ್ಲಿ ಅವರು ಒಂದು ಸಪ್ತ ಮಹಾಕ್ಷೇತ್ರಗಳು, ಮೋಕ್ಷದಾಯಕ ಕ್ಷೇತ್ರಗಳನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ಬೇಕಂತೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ. ಅದರಲ್ಲಿ ಅಯೋಧ್ಯ ಅನ್ನೋದು ಅದನ್ನ ಹೇಗೆ ವಾದಿರಾಜರ ದೃಷ್ಟಿಕೋನದಲ್ಲಿ ಅಯೋಧ್ಯ. ನಮಗೇನು ಅಯೋಧ್ಯ ನೋಡಿ, ಅಲ್ಲಿ ಹೋದ್ರೆ ಹತ್ರ, ಕಾಶಿಗೆ ಹೋದ್ರೆ ಅಯೋಧ್ಯ ನೋಡ್ಕೊಂಬನ್ನಿ, ಇಷ್ಟೇ ನಮ್ಮ ಭಾವನೆ. ಆದರೆ ವಾದಿರಾಜರು ಹೇಳ್ತಾರೆ ಅಯೋಧ್ಯ ಹೇಗೆ ಅಂದ್ರೆ, ಅಯೋಧ್ಯ ಅವರಿಗೆ ಹೇಗೆ ಕಾಣಿಸ್ತು ಅಂತಂದ್ರೆ, ಅಯೋಧ್ಯ ರಾಮದಯಿತ ಭಾತಿ ಸಾಧ್ವಿ ವಧೂರಿವ.
ವನಂಗತಸ್ಯಾಪಿ ತಸ್ಯ ಪಾದುಕೆ ಯಕ್ಕರೋತ್ ಪತಿಂ ಅಂತ ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ವಾದಿರಾಜರ ಮಾತಿದು. ಅಂದ್ರೆ ರಾಮದಯಿತ ಅಂದ್ರೆ ಇಲ್ಲಿ ಶ್ರೀರಾಮನಿಗೆ ಪ್ರಿಯವಾದಂತಹ ಅಯೋಧ್ಯ ಅಂದ್ರೆ ಅಯೋಧ್ಯೆಯು, ಅಯೋಧ್ಯೆ ಎಂಬ ಪ್ರದೇಶವು ಸಾಧ್ವಿ ವಧೂರಿವ ಪತಿವ್ರತೆಯಾದಂತಹ ಹೆಂಗಸಿನಂತೆ, ಪತಿವ್ರತೆಯಾದಂತಹ ಮಾತೆಯಂತೆ ನನಗೆ ಕಾಣಿಸ್ತಿದೆ ಅಂತ ಅಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ಭಾತಿ ಅಂದ್ರೆ ಶೋಭಿಸುತ್ತಿದೆ. ಒಳ್ಳೆ ಪತಿವ್ರತೆ ಹೇಗೆ ಶೋಭಿಸ್ತಾಳೋ ಹಾಗೆ ಅಯೋಧ್ಯ ಶೋಭಿಸ್ತಿದೆ. ಹೇಗೆ ಅಂದ್ರೆ ಅಂದ್ರೆ ಹೇಗೆ ಕಾಣಿಸ್ತಿದೆ ಗೊತ್ತಾ ನನಗೆ? ಯಾವ ಅಯೋಧ್ಯೆಯು ವನಂಗತಸ್ಯ ಅಪಿತಸ್ಯ, ರಾಮನು ಕಾಡಿಗೆ ಹೋದರೂ ಸಹಿತ ಅವನ ಪ್ರತಿರೂಪದಂತಿರುವ ಪಾದುಕೆಗಳನ್ನ, ಪಾದುಕೆ ಅಂದ್ರೆ ಪಾದುಕೆಗಳನ್ನೇ ಪತಿಂ ಅಕರೋತ್ ಅಂದ್ರೆ ಅವನನ್ನ ಕಂಡುಕೊಂಡು, ಅಂದ್ರೆ ಪತಿಯ ನೆರಳಿನಲ್ಲಿಯೇ ಬಾಳಿ ಬದುಕಿತು ಅಯೋಧ್ಯ. ಒಂದು ಜಡವು ನೋಡಿ, ಒಂದು ಪ್ರದೇಶ ಪತಿವ್ರತೆಯಂತೆ ಕಾಣಿಸುತ್ತೆ. ಇಂತಹ ದೃಷ್ಟಿಕೋನ ಹೊಂದಿದವರು ನಮ್ಮ ಮಹಾನುಭಾವರಾದಂತಹ ಗುರುಗಳಿಂದಲೇ ನಮಗೆ ಇಂತಹ ದೃಷ್ಟಿಕೋನ ಬರೋದು. ನಾವು ಎಷ್ಟೋ ಬಾರಿ ಅಯೋಧ್ಯೆ ಸ್ಮರಣೆ ಮಾಡ್ತೀವಿ, ಇದು ನಮಗ್ ಬಂದಿಲ್ಲ. ಪತಿವ್ರತ ಸ್ತ್ರೀಯಂತೆ ನಮ್ಮ ಕಂಗಳಿಗೆ ಕಾಣಿಸ್ತಾ ಇದೆ, ಅಹೋಭಾಗ್ಯ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಕ್ಷೇತ್ರವು ಪತಿವ್ರತೆಯಂತೆ ಕಾಣಿಸುತ್ತೆ. ಯಾರಿಗೆ? ವಾದಿರಾಜರಿಗೆ. ಅವರ ದೃಷ್ಟಿಕೋನವನ್ನ ನಾವು ಆ ಗುರುಗಳಿಗೆ ಪ್ರತಿದಿನ ನಾವು ವಾದಿರಾಜರಿಗೆ ನಮಸ್ಕಾರ ಮಾಡ್ತೇವೆ. ಆದ್ರೆ ಅವರು ಹೇಗೆ ಅನುಗ್ರಹ ಮಾಡ್ತಾರೆ ನಮಗೆ ಅಂದ್ರೆ ಈ ರೀತಿಯಾದ ದೃಷ್ಟಿಕೋನವನ್ನ ಕೊಟ್ಟು. ಹೀಗೆ ನಾವು ನಿನ್ನೆ ಗಯಾ ಮಹಾತ್ಮೆಯನ್ನ ಕೇಳಿದ್ವಿ. ಇವರ ಶಾಪಗಳಲ್ಲಿ ಅದು ಬಂದಂಥ ಅಲ್ಲಿ ಅವನು ಹೇಗೆ ಅವನ ಶಿಲೆ ಬಂದು ನಿಲ್ತು, ಆದರೂ ಭಗವಂತ ಬಂದು, ವಸಿಷ್ಠರು ಅಲ್ಲಿ ಪ್ರಾರ್ಥನೆ ಮಾಡಿದ್ರು ರುದ್ರದೇವರ, ಸ್ವಾಮಿ ನೀವು ಇಲ್ಲಿ ನಿಲ್ಲಬೇಕು ಅಂತ. ವಸಿಷ್ಠರ ಋಣ ನಮಗೆ ಇದೆ. ವಸಿಷ್ಠರ ವರ, ಅವರು ತಪಸ್ಸು ಮಾಡಿ ರುದ್ರದೇವರನ್ನ ಅಲ್ಲಿ ಸನ್ನಿಧಾನ ಬರುವಂತೆ ಮಾಡಿದ್ರು. ಹೀಗೆ ಎಷ್ಟೋ ಋಷಿ ಮುನಿಗಳ ಋಣ, ಅನಂತ ಋಷಿ ಮುನಿಗಳ ಋಣ ಇದೆ. ದೇವಋಣ, ಋಷಿ ಋಣ, ಪಿತೃಋಣ ಯಾವುದೂ ನಾವು ತೀರಿಸೋದಕ್ಕೆ, ಒಂದು ಹೆತ್ತ ತಾಯಿಯ ಋಣ ತೀರ್ಸೋಕ್ಕಾಗೋದಿಲ್ಲ ರೀ. ಒಂದು ಜನ್ಮದ ಹೆತ್ತ ತಾಯಿಯ ಋಣವನ್ನೇ ನಾವು ತೀರ್ಸಕ್ಕಾಗಲ್ಲ ಅಂದ್ರೆ ಇನ್ನು ಅನಂತ ಜನ್ಮದ ಆ ಒಂದು ಋಣ ಹೇಗೆ ಸಾಧ್ಯ ಅನ್ನೋದಕ್ಕಾಗಿ. ಯಾಕೆಂದ್ರೆ ನಾನು ಇಷ್ಟು ಯಾಕೆ ಹೇಳಿದೆ ಇವತ್ತು ಅಂದ್ರೆ, ನಾವು ಏನಕ್ಕಾಗಿ ಇದನ್ನ ತಿಳಿತಾ ಇದ್ದೀವಿ ಅನ್ನೋದು ಮೊದಲಿಗೆ ಸರಿ ಗೊತ್ತಾದರೆ ನಾವು ಅದರಲ್ಲಿ ಹೆಚ್ಚಿನ ಆಸಕ್ತಿ ನಮಗೆ ಬರುತ್ತೆ ಅಂತ. ಈಗ ಒಂದು ಸಂದರ್ಭವನ್ನ ತಗೊಳ್ಳೋಣ. ಶುಕ್ರವಾರ ಬಂದಿದೆ. ಇಲ್ಲಿ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳಾಗಿದ್ರು. ಅಲ್ಲಿ ಅವರು ಶಿವನನ್ನ ಮೆಚ್ಚಿಸಿ ಒಂದು ವರವನ್ನ ಪಡಿತಾರೆ. ಅದು ಅತ್ಯಂತ ಅಮೋಘವಾದಂಥ ವರ. ಯಾರಿಗೂ ಅಂಥ ವರ ಸಿಕ್ಕಿಲ್ಲ. ಸತ್ತವರನ್ನ ಬದುಕಿಸುವಂತಹ ಮೃತ ಸಂಜೀವಿನಿ ಎಂಬ ವಿದ್ಯೆಯನ್ನ ಅವರು ಪಡೆದರು. ಯಾರಿಂದ? ಮಹರುದ್ರ ದೇವರಿಂದ. ಇದರ ಬಲದಿಂದ ಏನಾಯ್ತು? ಎಂದಾದರೂ ದೇವತೆಗಳಿಗೆ ಅಸುರರಿಗೆ ಯುದ್ಧವಾದರೆ ಅವ್ರೇನ್ ಮಾಡಿದ್ರು? ಆ ಸತ್ತ ರಾಕ್ಷಸರನ್ನೆಲ್ಲ ಮತ್ತೆ ಮತ್ತೆ ಬದುಕಿಸಿ ಬಿಡ್ತಾ ಇದ್ರು ಮೃತ ಸಂಜೀವಿನಿ ವಿದ್ಯೆಯಿಂದ. ಹೀಗೆ ಆಗ್ತಾ ದೇವತೆಗಳಂತಾರೆ, ಅಲ್ಲ ನಮ್ಮಲ್ಲೂ ಯಾರಾದರೂ ಒಬ್ಬರು ಮೃತ ಸಂಜೀವಿನಿ ವಿದ್ಯೆಯನ್ನ ಕಲಿತಾರೆ ಚೆನ್ನಾಗಿರತ್ತೆ. ಅವರು ಎಲ್ಲ ರಾಕ್ಷಸರನ್ನ ಬದುಕಿಸ್ತಾನೆ ಇದಾರಲ್ಲ, ಇವರು ದೇವತೆಗಳು ಈಗಾಗಲೇ ಅಮೃತವನ್ನ ಕುಡಿದವರು. ಆದ್ರೆ ಮೃತ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕ. ನೋಡಿ, ನಾವು ನಮ್ಮಂಥವ್ರಾದ್ರೆ ನೋಡಿ, ನಿಮಗೆ ಒಂದು ಸರಿ ಆಹಾರ ಕೊಡ್ತೇವೆ, 6 ತಿಂಗಳು ನಿಮಗೆ ಹಸಿವಾಗಲ್ಲ ಅಂದ್ರೆ ಅಬ್ಬಾ ಸದ್ಯ ನಮ್ಮ ಜೀವನನೇ ಪಾವನ ಆಗೋಯ್ತು, ಎಂದೂ ಈ ಅಡಿಗೆ ಮನೆ ಕಡೆ ತಿರುಗೇ ನೋಡ್ತಿರ್ಲಿಲ್ಲ. ಆದ್ರೆ ಆ ದೇವತೆಗಳು ಹಾಗಲ್ಲ. ಅಮೃತವನ್ನ ಕುಡಿದರೂ ಅವರಿಗೆ ಆ ವಿದ್ಯೆ ಕಲಿಯುವ ಹಂಬಲ ಅವ್ರಿಗೆ ಬಿಟ್ಟಿಲ್ಲ. ಅದು ನಿಜವಾದ ಹಸಿವು. ವಿದ್ಯೆಯಲ್ಲಿ ಹಸಿವು ಇರಬೇಕು. ನಮಗೆ ಹೊಟ್ಟೆಯ ಹಸಿವು ಇದೆ, ಆದರೆ ವಿದ್ಯೆಯ ಹಸಿವು ನಮಗೆ ಇಲ್ಲ. ಆದರೆ ದೇವತೆಗಳಿಂದ ನಾವು ಕಲಿಬೇಕು ಅದನ್ನ. ಅವ್ರೇನ್ ಮಾಡಿದ್ರು? ಅಸುರರ ಗುರು ಶುಕ್ರಾಚಾರ್ಯರಿಂದಲೇ ನಾವು ಹೋಗಿ ಕಲಿಯೋಣ. ವಿದ್ಯೆ ಕಲಿಯುವುದಕ್ಕೆ ಅಯ್ಯೋ ಅವರ ಒಂದು ಹುಡುಗಿನ ಒಂದು ಹೆಂಗಸ, ಅಯ್ಯೋ ಬೇಡ ಬಿಡಿ, ಅವ್ರಿಗೇನ್ ಗೊತ್ತಿದೆ ರೀ, ನಮಗಿನ್ನ ಅವ್ರಿಗೇನ್ ಗೊತ್ತಿದೆ ಅಂತ ನಾವು ಹೇಳಿ. ಒಂದು ಮಗು ಬಾಲಾದಪಿ ಶುಕಾದಪಿ, ಒಂದು ಸಣ್ಣ ಮಗು ಬಂದು ಏನಾದರೂ ಒಳ್ಳೆಯದು ಹೇಳಿದ್ರೆ ಅದನ್ನೂ ನಾವು ಕಲಿಯುವಂತಹ ವಿನಯ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ತೋರಿಸ್ಕೊಡ್ತಾರೆ ದೇವತೆಗಳು. ಅವ್ರು ಹೇಳ್ತಾರೆ, ಶುಕಾಚಾರ್ಯರಿಗೆ ಅಲ್ಲಿ ಹೋಗ್ಬೇಕು ಅಂದ್ರೆ ಅಸುರರ ಮಧ್ಯೆ ಇದ್ದು ಅವರನ್ನ ಕಲಿಬೇಕು ಅಂದ್ರೆ ಗುಂಡಿಗೆ ಇಳುವಂತ ಒಳ್ಳೆ ಅತ್ಯಂತ ಬುದ್ಧಿಶಾಲಿಯಾದವನು ಬೇಕು. ಏನು ಮಾಡೋದು, ಯಾರನ್ನ ಕಳಿಸೋದು ಅಂತ ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ. ಆಗ ದೇವ ಗುರುವಾದಂತಹ ಬೃಹಸ್ಪತ್ಯಾಚಾರ್ಯರ ಮಗ ಕಚ ಮುಂದೆ ಬರ್ತಾನೆ. ನೋಡಿ, ಕಚ, ಅವನ ಹೆಸರೇ ಕಚ. ಈಗ ನಮಗೆ ಇಂಥ ಹೆಸರು ನಾವು ಕೇಳೋದೇ ಇಲ್ಲ.
ಈ ಒಂದು ನಿತ್ಯದ ಜೀವನದಲ್ಲಿ. ಆಗ ನಾನು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂತವನು ಕಚ. ನಮಗೆ ಎಂದಾದರೂ ನಮಗಿನ್ನೇನು ಆಯಿತು ನಮ್ಮ ಜೀವನ, ನನಗೆ ಇನ್ನು ನೋವು ತಡೆಯೋದಕ್ಕೆ ಆಗಿಲ್ಲ ಅಂದಾಗ ಈ ಒಂದು ಚಿಂತನೆಯನ್ನು ಮಾಡಬೇಕು. ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂತಹ ಕಚನ ಆ ಒಂದು ಚರಿತ್ರೆಯನ್ನು ಕೇಳಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಂತ ನಾವೆಲ್ಲ ಚೆನ್ನಾಗೇ ಇದ್ದೀವಲ್ಲ ರೀ, ಈಗ ಯಾಕೆ ಕೇಳಬೇಕು ಅಂದರೆ, ಈಗ ಕೇಳಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರೆ ನಾವು ನಮ್ಮ ಸಕಾಲಕ್ಕೆ ಅದು ಒದಗಿ ಬರುತ್ತೆ. ಎಂದೂ ಕೇಳೇ ಇಲ್ಲ ಅಂದರೆ ಅದು ನಮ್ಮ ಸಕಾಲಕ್ಕೆ ಹೇಗೆ ಒದಗಿ ಬರೋದಕ್ಕೆ ಸಾಧ್ಯ ಅಲ್ವಾ? ಹಾಗೆ ಆ ಒಂದು ಕಚ ಸಂಜೀವಿನಿ ಮಂತ್ರವನ್ನು ಕಲಿಯೋದಕ್ಕೆ ಶುಕ್ರಾಚಾರ್ಯರ ಬಳಿ ಬರ್ತಾನೆ. ಬಂದಾಗ ಶುಕ್ರ ನೋಡಿ ಗುರುಗಳು ಹೇಗಿರಬೇಕು ಅಂತ ಶುಕ್ರಾಚಾರ್ಯರು ತೋರಿಸಿದ್ದಾರೆ. ಯಾರೇ ಬರಲಿ, ಅವನು ಶತ್ರು ಪಾಳೆಯದವನೇ ಆಗಿರಲಿ, ವಿದ್ಯೆಗಾಗಿ ಬಂದು ಶರಣಾಗತನಾದರೆ, ಅವನಿಗೆ ಅರ್ಹತೆ ಇದ್ದರೆ ನಾನು ವಿದ್ಯೆಯನ್ನು ಹೇಳಿಕೊಡ್ತೇನೆ ಅನ್ನುವಂತಹ ದೀಕ್ಷೆ ಶುಕ್ರಾಚಾರ್ಯರದು. ಹಾಗೆ ಯಾರೇ ಆಗಲಿ ವಿದ್ಯಾಂ ದೇಹಿ ಅಂತ ಹೇಳಿ ಬಂದಾಗ ಒಪ್ಪಿಕೊಳ್ಳೋದು ಸೌಜನ್ಯತೆ. ಇಲ್ಲ ನಿನಗೇನು ಬರುತ್ತೆ, ನೀನು ಇದಕ್ಕೆ ಅರ್ಹನೇ ಅಲ್ಲ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ ಎಷ್ಟೋ ಜನಕ್ಕೆ. ಬಿಡಿ ಅವ್ರಿಗೇನು ಬಿಡಿ, ಅವ್ರಿಗೆಲ್ಲ ಗೊತ್ತಾಗಲ್ಲ, ಅವ್ರಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ ಹೆಂಗೆ ಉದಾಸೀನ ಮಾಡ್ತೇವೆ ಅಂದರೆ ಅದು ಆಸುರ ಬುದ್ಧಿ. ನಮಗೆ ಆಸುರ ಬುದ್ಧಿ ಬಂದಿದೆ ಅಂತ ನಮಗೆ ನಾವೇ ತಿಳಿದುಕೊಳ್ಳಬಹುದು. ಹಾಗೆ ಅವನನ್ನು ಶಿಷ್ಯನನ್ನಾಗಿ ಒಪ್ಪಿಕೊಳ್ತಾರೆ. ಆಗ ರಾಕ್ಷಸರಿಗೆಲ್ಲ ಅಸುರರಿಗೆಲ್ಲ ಕೋಪ ಬರುತ್ತೆ. ಅಲ್ಲ, ನಮ್ಮ ಶತ್ರುಪಾಳೆಯದವನು, ಅವನಿಗೆ ನಮ್ಮ ಗುರುಗಳು ಮೃತ ಸಂಜೀವಿನಿ ವಿದ್ಯೆ ಕಲ್ತ್ರೆ ದೇವತೆಗಳು ಇನ್ನೂ ಹೆಚ್ಚು ಒಂದು ಬಲಿಷ್ಠರಾಗಿ ಬಿಡ್ತಾರಲ್ಲ ಅಂತ ಹೇಳಿ ಅವನು ಸುಂದರನಾಗಿದೆ, ಪರಮ ಸುಂದರ, ಹ್ಯಾಂಡ್ಸಮ್ ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿ. ಕೇವಲ ದೇಹದ ಸೌಂದರ್ಯ ಅಲ್ಲ, ಅವನು ಬೃಹಸ್ಪತ್ಯಾಚಾರ್ಯರ ಮಗ, ವಿದ್ಯೆಯಿಂದಲೂ ಅವನಿಗೆ ಶೋಭೆ ಇತ್ತು, ಸುಂದರತೆ ಇತ್ತು. ಆಗ ನಮ್ಮ ವಿದ್ಯೆಯನ್ನು ಅವನು ಅಪಹರಿಸಿ ಬಿಡ್ತಾನೆ. ನಮ್ಮ ಅಸುರರ ಆ ಹೆಣ್ಣುಗಳು ನಮ್ಮನ್ನು ಯಾರೂ ತಿರುಗೂ ನೋಡೋದಿಲ್ಲ, ಅವರನ್ನು ಎಲ್ಲರೂ ಕಚ್ಚಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಗುರುಪುತ್ರಿ ದೇವಯಾನಿ ಇದ್ದಾಳೆ, ಅವಳು ಸಹಿತ ಅವನನ್ನೇ ಜಾಸ್ತಿ ಮಾತನಾಡಿಸ್ತಾ ಇರ್ತಾಳೆ. ಅದರಿಂದ ಬೇಡ, ಇವನಿಗೇನಾದರೂ ಮಾಡಬೇಕು ಅಂತ ಹೇಳಿ ಆ ದೈತ್ಯ ಯುವಕರು ಹೇಗಿದ್ರು ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣು. ಮುಂದೆ ನಾವು ಕೇಳ್ತೇವೆ ಬಲಿಯ ಚರಿತ್ರೆಯಲ್ಲಿ ಯಾಕೆ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಆಯಿತು ಅಂತ. ಆಗ ತಾವೇ ಒಂದು ಕಚನಿಗೆ ಒಂದು ಗತಿ ಮಾಡಬೇಕು ಇವನಿಗೆ ಅಂತ ಹೇಳಿ ಹಸು ಮೇಯಿಸೋದಕ್ಕಾಗಿ ಕಳಿಸಿರ್ತಾರೆ ಗುರುಗಳು. ಆಗ ಹಸು ಮೇಯಿಸಲು ಹೋದಾಗ ಕಚನನ್ನು ಅವನ ದೇಹವನ್ನು ಕತ್ತರಿಸಿ 4 ದಿಕ್ಕಿಗೆ, ಒಂದು ದಿಕ್ಕಲ್ಲರಿ, ಅದನ್ನು ಹೀಗೆ 4 ಭಾಗವನ್ನಾಗಿ ಮಾಡಿ ಅವನ ದೇಹವನ್ನು, ಒಂದೊಂದು ಭಾಗವನ್ನು ಒಂದೊಂದು ದಿಕ್ಕಿಗೆ ಬಿಸಾಡಿ ಬಿಡ್ತಾರೆ. ಆಮೇಲೆ ಬರ್ತಾ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ದೇವಯಾನಿಗೆ ಆತಂಕ ಶುರುವಾಗಿದೆ. ಅಪ್ಪನಿಗೆ ಬಂದು ತಿಳಿಸ್ತಾಳೆ, ಅಪ್ಪ ಕಚ ಇನ್ನೂ ಬಂದಿಲ್ಲ, ಹಸುವನ್ನ ಕರೆದುಕೊಂಡು ಹೋಗಿದ್ದ ಕಚ ಬಂದಿಲ್ಲ ಅಂದಾಗ ಆಗ ಶುಕ್ರಾಚಾರ್ಯರಿಗೆ ಮಗಳು ಅಂದರೆ ವಿಪರೀತ ವ್ಯಾಮೋಹ. ನೋಡಿ, ಎಲ್ಲರಿಗೂ ಜೀವನದಲ್ಲಿ ಒಂದೊಂದು ಮೈನಸ್ ಪಾಯಿಂಟ್ ಇದ್ದೇ ಇರುತ್ತೆ. ಆ ಮೈನಸ್ಸಿಂದಲೇ ಅವರು ತಾವು ಆ ಒಂದು ವ್ಯಾಮೋಹ ಅನ್ನೋದೇ ಒಂದು ಮೈನಸ್ ಪಾಯಿಂಟು. ಜೀವನದಲ್ಲಿ ಎಲ್ಲವೂ ಸರಿ ಇರುತ್ತೆ, ಎಲ್ಲ ಶಾಸ್ತ್ರ ಓದಿರಬಹುದು, ಆದರೆ ಒಂದು ತನ್ನ ಮಗಳ ಮೇಲೆ ಇದ್ದ ವ್ಯಾಮೋಹ ಏನಾಯಿತು, ಶುಕ್ರಾಚಾರ್ಯರು ಜ್ಞಾನ ದೃಷ್ಟಿಯಿಂದ ನೋಡಿದ್ರು. ಆಗ ಆ ಕಚನ ದೇಹ 4 ಕಡೆ ಬಿದ್ದಿದೆ. ಮೃತ ಸಂಜೀವಿನಿಯನ್ನ ಪಠಿಸ್ತಾರೆ. ಆಗ ಕಚ 4 ಏನು ಬಿಸಾಡಿದ್ರಲ್ಲ ಆ 4 ದಿಕ್ಕಿನಲ್ಲಿ ಬಿಸಾಡಿದಂತಹ ದೇಹಗಳು ಬಂದು ಅಲ್ಲಿ ಎದುರಿಗೆ ಬರುತ್ತೆ. ಬಂದು ತಾನಾಗಿ, ಈಗ ನಾವೆಲ್ಲ ಚಲನಚಿತ್ರಗಳಲ್ಲಿ ನೋಡ್ತಾ ಇರ್ತೀವಿ, ಆದರೆ ನಿಜವಾಗಿ ನಡೆದಿದ್ದನ್ನೇ ಅವರು ನಮಗೆ ತೋರಿಸಿರ್ತಾರೆ. ಕಚನ 4 ದಿಕ್ಕಿನಲ್ಲಿ ಬಿದ್ದ ದೇಹ ಬಂದು ಕೂಡಿಕೊಂಡು ಮತ್ತೆ ನಿದ್ದೆಯಿಂದ ಎದ್ದವನಂತೆ ಕಚ ಎದ್ದು ಬಿಡ್ತಾನೆ. ದೈತ್ಯರೆಲ್ಲ ಉದ್ದು ಹೋಗ್ತಾರೆ. ಇಲ್ಲ, ನಾಳೆ ಮಾಡ್ತೀವಿ ಇವನಿಗೆ ಅಂತ ಹೇಳಿ ಮತ್ತೊಮ್ಮೆ 4 ಪೀಸ್ ಮಾಡಿದ್ರೆ ತಾನೇ ಇದೆಲ್ಲ ಅಂತ ಹೇಳಿ ಚೂರು ಚೂರು ಮಾಡಿ ಭಸ್ಮ ಮಾಡಿ ಬಿಡ್ತಾರೆ ಅವನ ದೇಹವನ್ನ. ಅವನನ್ನ ಎಂತಹ ಒಂದು ಸ್ಥಿತಿ ನೋಡಿ. ವಿದ್ಯೆಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಕಚ. ಇವನ ಏನ್ ಬಿಡಿ, ಅವರ ಚರಿತ್ರೆ ನಾವು ಯಾಕೆ ಕೇಳಬೇಕು, ಪ್ರಾತಃ ಸ್ಮರಣೀಯರು ರೀ. ಇವತ್ತು ವಿದ್ಯೆಯನ್ನ ಸಂಪಾದನೆ ಮಾಡೋದಕ್ಕಾಗಿ ಎಷ್ಟು ಕಷ್ಟವಾದರೂ ನಾವು ಹೇಳ್ತೀವಿ, ಅಯ್ಯೋ ಬಿಡಿ ನಮ್ಗೆ ಅಷ್ಟೆಲ್ಲ ಕಷ್ಟ ಆಗಲ್ಲ, ನಾವು ಕೇಳಿದ ತಕ್ಷಣ ಹೇಳ್ಬಿಡ್ಬೇಕ್ರಿ, ಅಂಥವ್ರು ಯಾರಾದರೂ ಸಿಗ್ತಾರಾ ಅಂತ ಹುಡುಕ್ತಾ ಇರ್ತೀವಿ. ಆದರೆ ಒಂದು ವಿದ್ಯೆಯನ್ನ ಕಲಿಬೇಕಾದ್ರೆ ಸರ್ವಸ್ವವನ್ನು ನಾವು ಪಣಕ್ಕಿಟ್ಟು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಕಚ ನಮಗೆ ತೋರಿಸ್ತಾ ಇದ್ದಾನೆ.
ಆಗ ಅಲ್ಲಿ ಆ ಕಚನ ದೇಹವನ್ನ ಕತ್ತರಿಸಿ ಚೂರು 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 ಮಾಡಿ ಅವನನ್ನ ಸುಟ್ಟು ಭಸ್ಮವನ್ನು ಮಾಡಿಬಿಟ್ಟು ಆ ಭಸ್ಮವನ್ನ ಏನ್ ಮಾಡಿದ್ರು, ಅಲ್ಲೆಲ್ಲಾದ್ರೂ ಬಿಸಾಕಿದ್ರೆ ತಾನೇ ಪ್ರಾಬ್ಲಮ್ ಆಗದಂತ ಭಸ್ಮವನ್ನ ಮಧ್ಯದಲ್ಲಿ ಶುಕ್ರಾಚಾರ್ಯರು, ಅಸುರರಿಗೆ ಅದು ವಿಹಿತ, ಮಧ್ಯವನ್ನ ಆ ಒಂದು ಪಾತ್ರೆಗೆ, ಪಾನದ ಪಾತ್ರೆಗೆ ಬೆರೆಸಿ ಶುಕ್ರಾಚಾರ್ಯರ ಮುಂದೆ ಬಂದು ಇಡ್ತಾರೆ. ಶುಕ್ರಾಚಾರ್ಯರು ಅದನ್ನ ಕುಡಿದು ಬಿಡ್ತಾರೆ. ಎಲ್ಲಿ? ಈಗ ಶುಕ್ರಾಚಾರ್ಯ, ಅವನ ಭಸ್ಮ ಶುಕ್ರಾಚಾರ್ಯರ ದೇಹದ ಹೊಟ್ಟೆ ಒಳಗೆ ಹೋಗಿಬಿಡತ್ತೆ. ಆಗ ದೇವಯಾನಿ ಮತ್ತೂ ಕಾಯ್ತಾಳೆ. ರಾತ್ರಿ ಆಗತ್ತೆ, 12, 1 ಗಂಟೆ ಆಗತ್ತೆ, 2 ಗಂಟೆ ಆಗತ್ತೆ, ಕೊನೆಗೆ ಬೆಳಗಿನ ಜಾವದವರೆಗೂ ಕಾಯ್ತಾಳೆ. ಆದರೂ ಕಚ ಬರಲಿಲ್ಲ. ಆಗ ತನ್ನ ತಂದೆಯನ್ನ ಎಬ್ಬಿಸ್ಬೇಕು ಅಂತ ಹೇಳಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಬಂದು ತಂದೆಯ ಮುಂದೆ ಅಳಿತಾ ಕೂತಿರ್ತಾಳೆ ದೇವಯಾನಿ. ಆಗ ಶುಕ್ರಾಚಾರ್ಯರನ್ನ ಹೇಳ್ತಾರೆ, ಏನು ಮಾಡೋದು, ಯಾಕೆ ಹೀಗಾಯಿತು ಸ್ವಾಮಿ, ನಾನು ಕಚನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದೇನೆ, ಅಪ್ಪ ಏನಾಯಿತು? ಆಗ ಶುಕ್ರಾಚಾರ್ಯರಿಗೆ ಒಂದು ಗೊತ್ತಾಗತ್ತೆ, ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ, ಏನೇನು ನಡೀತು ಅದೆಲ್ಲ ವಿದಿತವಾಗಿ ಬಿಡುತ್ತೆ. ಆಗ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಅವರಿಗೆ ತೋಚೋದಿಲ್ಲ. ಆದ್ರೆ ದೇವಯಾನಿ ಕುಸಿದು ಕುಳಿತು ಬಿಡ್ತಾಳೆ ಈ ಎಲ್ಲ ವಿಷಯಕ್ಕೆ ಅಂತ ಕೇಳಿ. ಏನು ಮಾಡ್ತಾರೆ, ನನ್ನಪ್ಪ ಅಪ್ಪನೂ ಬೇಕು ಮತ್ತೆ ಕಚನೂ ಬೇಕು ಅಂತ ಹೇಳಿ ಆ ಶುಕ್ರಾಚಾರ್ಯರಿಗೆ ಬಹಳ ಧರ್ಮ ಸಂಕಟ ಬರುತ್ತೆ. ಆಗ ದೇವಯಾನಿಯನ್ನ ಸಂತೈಸ್ತಾರೆ, ನನ್ನ ಹೊಟ್ಟೆ ಒಳಗಿರತಕ್ಕಂಥ ಆ ಕಚನಿಗೆ ನಾನು ಮೃತ ಸಂಜೀವಿನಿ ವಿದ್ಯೆಯನ್ನ ಉಪದೇಶನ ಮಾಡ್ತೇನೆ. ನೋಡಿ, ಹೊಟ್ಟೆ ಒಳಗೆ ಭಸ್ಮವಾಗಿ ಹೊಟ್ಟೆಯೊಳಗೆ ಹೋದರೂ ಅಲ್ಲಿ ಜೀವ ಬೇರೆ ದೇಹ ಬೇರೆ ಅನ್ನೋದನ್ನ ಆ ಒಂದು ಇದು ನಮಗೆ ತಿಳಿಸಿಕೊಡುತ್ತೆ. ಆ ಭಸ್ಮದಲ್ಲಿ ಇನ್ನು ಜೀವ ಇರುತ್ತೆ. ಅಲ್ಲಿ ಹೋಗಿ ಮೃತ ಸಂಜೀವಿನಿ ವಿದ್ಯೆಯನ್ನು ನಾನು ಉಪದೇಶ ಮಾಡ್ತಾನೆ. ಅವನು ಆ ಒಂದು ನನ್ನ ಹೊಟ್ಟೆಯಿಂದ ಆ ಅವನು ಬದುಕಿದ ಮೇಲೆ ನನ್ನ ಹೊಟ್ಟೆಯನ್ನ ಸೀಳಿಕೊಂಡು ಬರಲಿ, ಆ ನಂತರ ಅವನು ಅದನ್ನು ನನ್ನನ್ನ ಬದುಕಿಸ್ತಾನೆ ಅಂತ ಹೇಳಿ ಉಪಾಯದಿಂದ ಹಾಗೆ ಮಾಡ್ತಾರೆ. ಅಲ್ಲಿ ಆ ಶುಕಾಚಾರ್ಯರ ಹೊಟ್ಟೆ ಸೀಳಿಕೊಂಡು ನೋಡಿ, ಹೊಟ್ಟೆಯ ಒಳಗೆ ಆ ಮೃತ ಸಂಜೀವಿನಿ ವಿದ್ಯೆಯನ್ನ ಕಚ ಅಂತಹ ಸ್ಥಿತಿ, ಬೂದಿಯಾಗುವಂತಹ ಸ್ಥಿತಿ ಬಂದರೂ ಕಚ ಬಿಟ್ಟಿಲ್ಲ. ಅಲ್ಲಿ ಮೃತ ಸಂಜೀವಿನಿ ವಿದ್ಯೆಗಾಗಿ ಅವನು ಅಂತಹ ಕಷ್ಟಪಟ್ಟು ಸಂಪಾದನೆ ಮಾಡಿ ಹೊಟ್ಟೆಯೊಡೆದು ಸೀಳ್ಕೊಂಡು ಬರ್ತಾನೆ. ಆ ನಂತರ ಮತ್ತೆ ಮೃತ ಸಂಜೀವಿನಿ ಮಂತ್ರವನ್ನ ಹೇಳಿದಾಗ ಅಲ್ಲಿ ಶುಕಾಚಾರ್ಯರು ಬದುಕಿ ಬಿಡ್ತಾರೆ. ಹೀಗೆ ಆಗ ನಾನು ಒಳಗಡೆ ನಿಂತು ಕಚ ಮಾತು ಕೊಡ್ತಾನೆ, ಸ್ವಾಮಿ ನೀವು ನನಗೆ ಉಪದೇಶ ಕೊಡಿ, ನಾನು ಹೊರಗೆ ಬಂದು ನಿಮಗೆ ನಾನು ಆ ಒಂದು ಮಂತ್ರವನ್ನ ಬದುಕಿಸ್ತೇನೆ ಅಂತ ಹೇಳಿದಾಗ ಆ ಶುಕಾಚಾರ್ಯರು ಮಂತ್ರವನ್ನ, ಈ ಶಂಖವನ್ನ ಮೊಳಗಿಸ್ತಾರಲ್ಲ. ಈಗ ಹೇಗೆ ನಮಗೆ ಪ್ರಶ್ನೆ ಬರುತ್ತೆ, ಹೊಟ್ಟೆ ಒಳಗಿದ್ದವನಿಗೆ, ಹೊರಗಡೆ ಇದ್ದವರಿಗೆ ಬಾಯಿಯಿಂದ ಮಂತ್ರೋಪದೇಶ, ಹೊಟ್ಟೆಯೊಳಗಿದ್ದಾಗ ಶುಕಾಚಾರ್ಯರು ತಾವು ಒಳಕ್ಕೆ ಹೋಗಿ ನೋಡಿ, ತಮ್ಮೊಳಗೆ ತಾವು ಹೋಗಬೇಕು, ಹೋಗಿ ಶಂಖದಂತೆ ಧ್ವನಿಯಿಂದ ಆ ಧ್ವನಿ ಅವನಿಗೆ ಕೇಳಬೇಕು. ಆ ರೀತಿ ಶಂಖದಂತೆ ಮೊಳಗಿಸಿದ್ರು ಮಂತ್ರವನ್ನ. ಆಗ ಅವನು ಗುರುವನ್ನ ಬದುಕಿಸಿಕೊಂಡ. ಆಗ ಶುಕ್ರಾಚಾರ್ಯ ಹೇಳ್ತಾರೆ, ಆಯ್ತಪ್ಪ, ನಿನ್ನ ಮೃತ ಸಂಜೀವಿನಿ ವಿದ್ಯೆ ಕಲಿಯಕ್ಕಾಗಿ ಬಂದಿದ್ದೆ, ಉಪದೇಶ ಆಗಿದೆ, ಅದು ಸಿದ್ಧಿಯೂ ಆಗಿದೆ, ನನ್ನನ್ನು ಬದುಕಿಸಿದೀಯಾ, ಅದರಿಂದ ನೀನು ಹೊರಟು ಬಿಡು, ಇಲ್ಲಿ ಇರೋದು ಒಳ್ಳೇದಲ್ಲ ನೀನು. ಆಗ ಅವನು ಹೇಳ್ತಾನೆ, ಆಯ್ತು ಸ್ವಾಮಿ ಅಂತಂದಾಗ ದೇವಯಾನಿ ಹೇಳ್ತಾಳೆ, ನಾನು ಕಚನನ್ನ ಬಿಟ್ಟಿರಲಾರೆ. ಶುಕ್ರಾಚಾರ್ಯ ಹೇಳ್ತಾರೆ, ಆಯ್ತು ವಿವಾಹ ಮಾಡಿ ಕೊಡ್ತೇನೆ ಕಚನಿಗೆ ಅಂದ್ರೆ ಅವನು ಹೇಳ್ತಾನೆ, ಇಲ್ಲ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹೊಟ್ಟೆಯೊಳಗಿಂದ ನೀನು ಯಾರ ಹೊಟ್ಟೆಯೊಳಗೆ ಇದ್ದು ಬಂದಿದ್ದೀಯೋ, ನಾನು ಅವರ ಹೊಟ್ಟೆಯಿಂದ ಬಂದಿದ್ದೇನೆ, ನಾನು ನಿನಗೆ ಸಹೋದರನಾಗ್ತೇನೆ, ಖಂಡಿತವಾಗಿ ಇದು ಸಾಧ್ಯವಿಲ್ಲ. ಆದ್ರೆ ಪ್ರಾಣ ಇಟ್ಕೊಂಡಿರ್ತಾಳೆ ದೇವಯಾನಿ, ಅವಳಿಗೆ ಅತ್ಯಂತವಾಗಿ ಆಗೋದಿಲ್ಲ, ಧರ್ಮದ ವಿರುದ್ಧವಾಗಿ ಯಾರೂ ಹೋಗಕ್ಕಾಗೋದಿಲ್ಲ. ಆಗ ಅವಳಿಗೆ ಸಿಟ್ಟು ಬರುತ್ತೆ. ಅವಳು ಹೇಳ್ತಾಳೆ, ನೀನು ನನಗೆ ಈ ರೀತಿಯಾಗಿ ಧರ್ಮಾರ್ಥವನ್ನು ಪಡೆಯೋದಕ್ಕಾಗಿ ನಿನ್ನನ್ನ ಕೈ ಹಿಡಿಬೇಕು, ಕಾಮಕ್ಕಾಗಿ ನಾನು ಬಂದೆ, ಪುರುಷಾರ್ಥ ನೀನು ತಿರಸ್ಕಾರ ಮಾಡ್ತಾ ಇದೆಯಲ್ವಾ, ನಿನ್ನ ಕಲಿತ ವಿದ್ಯೆ ನಿನಗೆ ಫಲ ಕೊಡದೇ ಇರಲಿ. ಅಂದ್ರೆ ನಿನ್ನ ಕಲಿತ ವಿದ್ಯೆ ಎಂದೂ ನಿನಗೆ, ಆ ವಿದ್ಯೆಯಿಂದ ನೀನು ಯಾರನ್ನೂ ಇನ್ನು ಮುಂದೆ ಅದನ್ನು ಬದುಕಿಸೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ವಿದ್ಯೆ ಬಂತು,
ಆ ಕ್ಷಣ ಶಾಪವೂ ಬಂದು ಬಿಡ್ತು. ಆ ಶಾಪ ಬಂದಾಗ ಅವನು ಹೇಳ್ತಾನೆ, ಅಪ್ಪ ನಾನು ದೇವತೆಗಳ ಪರವಾಗಿ ಬಂದಿದ್ದೇನೆ. ನಾನು ಅಂದ್ರೆ ಕಚ ಒಬ್ಬನೇ ಅಲ್ಲ, ಇಡೀ ದೇವತಾ ಸಮೂಹ ಕಚನ ಹಿಂದೆ ಇದೆ, ಅವರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಅದೂ ಅಲ್ಲದೆ ಧಾರ್ಮಿಕವಾಗಿ ಸಹೋದರನಾದ ಮೇಲೆ ನಿನಗೆ ನಾನು ಆಗಲ್ಲ ಅಂದಾಗ ನೀನು ನನಗೆ ಶಾಪವನ್ನು ಕೊಟ್ಟಿದ್ಯಾ ಅಲ್ವಾ, ನಿನಗೆ ಆ ಒಂದು ಬ್ರಾಹ್ಮಣ ಕುಮಾರನನ್ನ ಮದುವೆಯಾಗಬೇಕು ಅಂತ ಬಯಸ್ತಿಯಲ್ಲ, ಎಂದೆಂದೂ ಅದು ಸಾಧ್ಯವಿಲ್ಲ ಅಂತ ಹೇಳಿ ಕಚ ಶಾಪವನ್ನ ಕೊಡ್ತಾನೆ. ಇನ್ನೂ ಒಂದು ಅವಳು ಕೊಟ್ಟ ಶಾಪವನ್ನ ಅವನು ಹೇಗೆ ವರವನ್ನಾಗಿ ಮಾಡ್ಕೋತಾನೆ ಅಂದ್ರೆ, ಅವನು ಹೇಳ್ತಾನೆ, ಕಚ ನೋಡಪ್ಪ, ನನಗೆ ಸಂಜೀವಿನಿ ವಿದ್ಯೆ ದಕ್ಕ ಅಲ್ಲ ಅಂತ ಹೇಳಿ ನೀನು ಶಪಿಸಿದ್ಯಾ, ಆದರೆ ಆ ವಿದ್ಯೆಯನ್ನ ನಾನು ಯಾರಿಗಾದರೂ ಕಲಿಸಿಕೊಡ್ತೇನೆ, 100 ಜನಕ್ಕೆ ಕಲಿಸಿಕೊಡ್ತೇನೆ. ಆ ಕಲಿಸಿಕೊಟ್ಟ ಅವರಿಗೆ ದಕ್ಕತ್ತೆ, ಅದರಿಂದ ನನಗೆ ತೊಂದರೆಯಾದರೂ ಪರವಾಗಿಲ್ಲ. ವಿದ್ಯೆ ಕಲಿತು ಒಮ್ಮೆ ಗುರುವನ್ನ ಬದುಕಿಸಿದೆ, ಇನ್ನೊಂದು ಬಾರಿ ಉಪದೇಶವನ್ನ ಕೊಡ್ತೇನೆ, ಅವರು 100 ಜನರನ್ನ ಬದುಕಿಸಲಿ. ಹೀಗೆ ನಮಗೆ ಯಾವುದೇ ಸ್ಥಿತಿ ಬಂದಾಗಲೂ, ಶಾಪವಾಗಲಿ ವರವಾಗಲಿ, ಎಂತಹ ಪರಿಸ್ಥಿತಿ ಬಂದರೂ ಎದೆಗುಂದಬಾರದು ಅಂತ ಹೇಳಿ ನಾವು ಈ ವರಶಾಪಗಳು ಹೇಗೆ ನಮಗೆ ಸಾಧನೆಗೆ ಪೋಷಕವಾಗತ್ತೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ತಿಳಿತಾ ಇದ್ದೀವಿ. ಇನ್ನೊಂದು ಮುಂದಿನ ಒಂದು ಪ್ರಸಂಗವನ್ನ ನೋಡೋಣ. ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರ ಶಾಪ ಬಂದಿದೆ. ನಮಗೆಲ್ಲ ಗೊತ್ತಿದೆ, ವಾಮನ ರೂಪಿ ಭಗವಂತನ ಚರಿತ್ರೆ ಕೇಳುವಾಗ ಆ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ಶಾಪವನ್ನ ಕೊಡ್ತಾ ಇದ್ದಾರೆ. ಅದರ ಒಂದು ಸ್ವಲ್ಪ ಹಿನ್ನೆಲೆ ಯಥಾಮತಿಯಾಗಿ ನೋಡೋಣ. ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದ ಮಹಾವಿಷ್ಣು ಭಕ್ತ, ಆತನ ಮಗ ವಿರೋಚನ, ಆ ವಿರೋಚನನ ಪುತ್ರನೇ ಬಲಿಚಕ್ರವರ್ತಿ. ಈತ ಕೂಡ ಮಹಾವಿಷ್ಣು ಭಕ್ತನೇ, ಆದರೆ ರಾಕ್ಷಸ ವಂಶದಲ್ಲಿ ಹುಟ್ಟಿದವನಾದ್ರಿಂದ ತಾಮಸ ಗುಣ ಅವನಿಗೆ ಪ್ರಬಲವಾಗಿತ್ತು. ಬಲಿಚಕ್ರವರ್ತಿ 99 ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ. 100 ಅಶ್ವಮೇಧ ಯಾಗವನ್ನು ಯಾರು ಮಾಡ್ತಾರೋ ಅವರಿಗೆ ಇಂದ್ರಪಟ್ಟ ಸಿಗತ್ತೆ. ಆದರೆ ಬಲಿಚಕ್ರವರ್ತಿ 100ನೇ ಯಾಗವನ್ನು, ಅದು ಧರ್ಮಕ್ಕೆ ವಿರುದ್ಧ, ಒಬ್ಬ ಇಂದ್ರ ಇದ್ದ ಮೇಲೆ ಇನ್ನೊಬ್ಬ 99 ಮಾಡು, ಆದರೆ 100ನೇ ಇಂದಿರ ಯಾವುದೇ ಮನೆಗೆ ಹೋದಾಗ 1 ದಿನ 2 ದಿನ ಇರಿ ಎಂದಾಗ ಆ ಮನೆಯೇ ನಂದು, ಇದನ್ನ ನಂದೇ ಮನೆ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಡಿ ಅಂತ ಕೇಳಿದ್ರೆ ಎಷ್ಟು ಮಹಾನ್ ಘೋರ ಅಪರಾಧ ಆಗುತ್ತಲ್ವಾ. ಹಾಗೆ 99 ಅಶ್ವಮೇಧ ಯಾಗ ಮಾಡಿದ್ದು ತಪ್ಪಲ್ಲ, ಆದರೆ ಬಲಿಚಕ್ರವರ್ತಿಗೆ ಯಾಕೆ ಶಿಕ್ಷೆ ಆಯಿತು ಅಂದ್ರೆ 100ನೇ ಅಶ್ವಮೇಧ ಯಾಗವನ್ನ ಮಾಡಲು ಉದ್ಯುಕ್ತನಾಗ್ತಾನೆ. ಆಗ ಯಾಗ ಮಾಡಲು ಅವನು ಹೇಳ್ತಾನೆ, ಇದು ಕೊನೆಯ ಅಶ್ವಮೇಧ ಯಾಗ ಅಲ್ವಾ, ಯಾರೇ ಬರಲಿ ಸಂಕಲ್ಪ ಮಾಡಿ ಬಿಡ್ತಾನೆ. ಯಾರೇ ಬರಲಿ, ಬಂದವರೆಲ್ಲರಿಗೂ ಅವರು ಏನೇನು ಕೇಳುತ್ತಾರೋ ಅದನ್ನ ನಾನು ದಾನವಾಗಿ ಕೊಡ್ತೇನೆ ಅಂತ ಹೇಳಿ ಶಪಥ ಮಾಡಿ ಬಿಡ್ತಾನೆ. ಅದೂ ತಪ್ಪೆ. ಯಾಕೆಂದ್ರೆ ನಮ್ಮ ಮುಂದೆ ಹೇಳ್ತಾಳೆ, ಆ ಬಲಿಯನ್ನ ರಕ್ಷಣೆ ಮಾಡೋದಕ್ಕೆ ವಿಂಧ್ಯಾವಳಿ ಅವಳು ಕೇಳ್ತಾಳೆ, ಸ್ವಾಮಿ ನನ್ನ ಪತಿಯ ತಪ್ಪನ್ನ ಕ್ಷಮಿಸು. ಏನು ಮಾಡಿದ್ದಾನೆ ನಿನ್ನ ಪತಿ? ದಾನ ಮಾಡಿದ್ದಾನಲ್ಲಮ್ಮ, ಏನು ತಪ್ಪು ಮಾಡಿದ್ದಾನೆ ಅಂದ್ರೆ ಅವಳು ಹೇಳ್ತಾಳೆ, ಸ್ವಾಮಿ ಇದು ಯಾವುದೂ ನಮ್ಮದಲ್ಲ, ನೀನು ಕೊಟ್ಟ ಭಿಕ್ಷೆ ಇದು, ತ್ವಯೇವ ದತ್ತಂ ತ್ವಯೇವ ಅಪಹೃತಂ. ಅಲ್ಲಿ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ, ನೀನೇ ಕೊಟ್ಟೆ ಸ್ವಾಮಿ, ಈ ಸಾಮ್ರಾಜ್ಯವನ್ನ ನನಗೆ ನರಸಿಂಹನಾಗಿ ಬಂದು ನೀನೇ ಕೊಟ್ಟೆ, ಈಗ ಅಲ್ಲಿ ಬಲಿಯಿಂದ ಒಂದು ವಾಮನನಾಗಿ ಬಂದು ನೀನೇ ತೆಗೆದುಕೊಳ್ತಿದೀಯ, ಇದು ನಿನ್ನದು ಅನ್ನೋ ಭಾವನೆ ನನ್ನ ಗಂಡನಿಗೆ ಬರಲಿಲ್ಲ ಸ್ವಾಮಿ, ಇದು ನನ್ನದು, ನಾನು ನಿನಗೆ ದಾನ ಕೊಡ್ತೇನೆ. ಯಾವುದು ನನ್ನದು? ಜೀವ ಜಡಗಳಿಗೆ ಸ್ವಾತಂತ್ರ್ಯವೇ ಇಲ್ಲ. ದೇವ ಕೊಟ್ಟದ್ದನ್ನ ನಾವು ಅನುಭವಿಸಿ, ಇಲ್ಲ ಇದು ನನ್ನದು, ನಾನು ನನ್ನದು ಅನ್ನುವ ಭಾವನೆ ಇದೆಯಲ್ಲ, ಅದಕ್ಕಾಗಿ ನೀನು ಶಿಕ್ಷೆ ಕೊಡ್ತಿದ್ಯಾ, ಆ ಅಪರಾಧವನ್ನ ಕ್ಷಮಿಸು ಅಂತ. ಎಂತಹ ಒಳ್ಳೆ ಹೆಂಡತಿ ನೋಡಿ, ಅಂತ ಹೆಂಡತಿ, ಮೇಧಾವಿ ಹೆಂಡತಿ, ಅವಳು ಆ ರೀತಿ ತನ್ನ ಗಂಡನನ್ನ ಉಳಿಸಿಕೊಳ್ತಾಳೆ. ಈಗ ಆ ದಾನ ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ. ಈ ಸಂಕಲ್ಪವೇ ತಪ್ಪು, ನಾವು ದಾನ ಕೊಡ್ತೀವಿ ಅನ್ನುವ ಸಂಕಲ್ಪವೇ ತಪ್ಪು. ಸ್ವಾಮಿ ನೀನು ಕೊಟ್ಟದ್ದು ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಪುರಂದರದಾಸರು ಅದಕ್ಕೆ ಹೇಳಿದ್ದು. ಇದು ಸುಮ್ಮನೆ ಹೇಳಿಕೊಂಡು ಹೋಗ್ತೇವೆ, ನಿಜವಾಗಿ ಅದನ್ನ ಒಳಗಿನಿಂದ ನೋಡಿದ್ರೆ ನೋಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀನೇ ಕೊಟ್ಟಿದ್ದು ಸ್ವಾಮಿ, ಕೆರೆಯ ನೀರೇ ಅಂದ್ರೆ ಭಗವಂತ, ನೀನು ನನಗೆ ಕೊಟ್ಟೆ, ಸಂಪತ್ತು ಕೊಟ್ಟೆ, ವಿದ್ಯೆ ಕೊಟ್ಟೆ, ಏನೇನು ಕೊಟ್ಟಿದ್ಯೋ ಅದನ್ನು ನಾನು ಇನ್ನೊಬ್ಬರಿಗೆ ಕೊಡುವಾಗ ದಾನ ಕೊಟ್ಟೆ ನಾನು, ಅಹಂಕಾರ ಬೇಡ. ದೇವ ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಕಾವಲುಗಾರ,
ಅವನು ಎಲ್ಲಿಯವರೆಗೂ ಕೊಟ್ಟಿರ್ತಾನೋ ಕಾವಲು ಕಾಯ್ದು ಯಾವತ್ತು ಬೇಕಾದ್ರೂ ಅದನ್ನು ಅವನು ತೆಗೆದುಕೊಳ್ಳಬಹುದು. ಅವನು ಕೊಟ್ಟ ಸಂಪತ್ತು ಅವನಿಗೆ ಅಂತ ತಿಳಿದು ನೀನು ಕೊಟ್ಟಾಗ ಅದು ಭಗವಂತನಿಗೆ. ಅದನ್ನೇ ನಾಹಂಕರ್ತ ಹರಿಕರ್ತ ಅಂತ ಹೇಳೋದು. ನಾವು ಅದನ್ನು ಬಾಯಲ್ಲಿ ಹೇಳ್ತೇವೆ, ಆದರೆ ಆಚರಣೆಯಲ್ಲಿ ಬರೋದಿಲ್ಲ. ಈ ಬಲಿ ಚಕ್ರವರ್ತಿಯನ್ನ ಇದು ನಿಗ್ರಹಿಸಬೇಕಾದ್ರೆ ಇದೊಂದೇ ಸಾಕು ನನಗೆ ಅಂತ ದೇವ ಹೇಳ್ದ. ನಿನ್ನ ಈ ಅಹಂಕಾರವನ್ನ ನಾನು ಕೊನೆಗಾಣಿಸ್ತೇನೆ ಅಂತ ಹೇಳಿ ಇಂದ್ರನ ಆ ಒಂದು ತಾಯಿ ಯಾರು ವಾಮನ ಇಂದ್ರನ ಸಹೋದರರಾಗಿ ಹುಟ್ಟಿ ಬಂದ ಅದಿತಿ ಮತ್ತೆ ಕಶ್ಯಪರ ಪಯೋವ್ರತವನ್ನ ಮಾಡಿದಾಗ ಆ ಒಂದು ಬಲಿಯ ಆಳ್ವಿಕೆಯನ್ನು ಕೊನೆಗೊಳಿಸುವುದಕ್ಕಾಗಿ ದೇವ ವಾಮನನಾಗಿ ಬಂದಾಗ ಆ ವಾಮನನನ್ನ ವಟುವಾಮನ ಹುಟ್ಟುವಾಗಲೇ ವಟುವಾಗಿ ಹುಟ್ಟಿದಂತೆ ಅವನಿಗೆ ಉಪನಯನವನ್ನ ಮಾಡ್ತಾರೆ. ಬಹಳವಾದಂಥ ದಿವ್ಯವಾದ ಚರಿತ್ರೆ. ವಾಮನ ವಟುವಾದಾಗ ಯಾರ್ಯಾರು ಏನೇನು ಕೊಡ್ತಾರೆ. ಬಹಳ ವಾಮನ ದೇವರ ಮಂಗಳಾಷ್ಟಕ ಅಂತಿದೆ. ಅದು ಪ್ರತಿನಿತ್ಯ ಮನೆಯಲ್ಲಿ ಯಾವ ಗೃಹಸ್ಥನಾಗಲಿ ಆಮೇಲೆ ಬ್ರಹ್ಮಚಾರಿಯಾಗಲಿ ಅದನ್ನು ಪಾರಾಯಣ ಮಾಡಲೇಬೇಕು. ವಾಮನ ದೇವರ ಮಂಗಳಾಷ್ಟಕ. ಆಗ ನಮ್ಮ ಬ್ರಹ್ಮಚರ್ಯೆ ನಮಗೆ ನಮ್ಮ ಗೃಹಸ್ಥನಾದರೂ ಬ್ರಹ್ಮಚಾರಿಯಾಗಿ ಬದುಕಬೇಕು. ತನ್ನ ಹೆಂಡತಿಯ ವಿನಃ ಬೇರೆಯವರ ಕಡೆ ಮನಸ್ಸು ಬರಬಾರದು. ಹೆಂಡತಿಗೂ ಅಷ್ಟೇ ತನ್ನ ಗಂಡನ ವಿನಃ ಬೇರೆ ಕಡೆಗೆ ನೋಡಿ. ಅಂಥವ್ರು ಗಂಡ ಆಗಬೇಕಾಯ್ತು. ಇಂಥವ್ರು 1000 ಸಲ ಅಂದು ನಾವು ಹಾಳಾಗಿ ಹೋಗ್ತೇವೆ. ಆದರೆ ವಾದಿರಾಜರು ನೋಡಿ ಅಯೋಧ್ಯೆಯನ್ನ ನೋಡಿ ಪತಿವ್ರತಾ ಸ್ತ್ರೀ ಅಂದುಬಿಟ್ರು. ಪತಿವ್ರತಾ ಸ್ತ್ರೀ ಒಂದು ಜಡದಲ್ಲಿ ಪಾತಿವ್ರತೆಯನ್ನ ಕಂಡ್ರು. ಒಂದು ಜಡನೂ ಅಷ್ಟೇ ನೋಡಿ, ಜಡ ಆಗ್ಲಿ ಜೀವ ಆಗ್ಲಿ, ಜಡ ಅಂದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳು ಇರ್ತಾರೆ ಅಂತ ತಿಳಿಬೇಕು. ಹೀಗೆ ವಾಮನ ದೇವರು ವಟುವಿನ ವೇಷದಲ್ಲಿ ಬಂದಾಗ ಬಲಿ ಚಕ್ರವರ್ತಿ ನಮಗೆ ಏನು ಬೇಕು ಅಂತ ಕೇಳ್ತಾನೆ. ಆ ವಟುವನ್ನ ನೋಡಿದ್ರೆ ಬಹಳ ಸುಂದರ. ವಾಮ ಅಂದ್ರೇನೆ ಸುಂದರ ಅಂತ ಹೇಳಿ ಅವನು ಭಗವಂತ ಸುಂದರನಾದಂತಹ ವೇಷದಲ್ಲಿ ಪುಟ್ಟ ಮಗುವಾಗಿ ಬಂದಾಗ ನನಗೆ 3 ಹೆಜ್ಜೆ ದಾನ ಕೊಡು, 3 ಹೆಜ್ಜೆ ಕೊಡು ಅಂತ ಕೇಳ್ತಾನೆ. ಆಗ ಬಲಿ ಚಕ್ರವರ್ತಿ ಹಾಸ್ಯ ಅಂತ ತಿಳಿದು ನಕ್ಕು ಬಿಡ್ತಾನೆ. ಆಗ ಬೇಡಪ್ಪ, ನೀನೊಬ್ಬ ಬ್ರಹ್ಮಚಾರಿ ಇದೆಯಾ, ನಿನಗೆ ಇನ್ನೇನೇನು ಬೇಕು ಹೇಳು. ಸಂಪತ್ತು ಬೇಕಾ, ಕುದುರೆಗಳು ಬೇಕಾ, ಪುಟ್ಟ ಯುವತಿ ಬೇಕಾ ಅಂದ್ರೆ ನಿನಗೆ ಒಂದು ಮದುವೆ ಮಾಡಿಸಲ್ಲ ನಾನು, ಏನೇನೋ ಕೇಳ್ತಾನೆ. ಆದ್ರೆ ಅವನು ಹೇಳ್ತಾನೆ, ನಿನಗೆ ಕೊಡುವ ಯೋಗ್ಯತೆ ಇರ್ಬೋದಪ್ಪ, ಆದರೆ ನನಗೆ ಏನು ಬೇಕೋ ಅದು ಮಾತ್ರ ಸಾಕು. ಯಾವತ್ತು ಬ್ರಾಹ್ಮಣರಿಗೆ ಎದುರುಚ್ಛಾಲಾಭ ಸಂತುಷ್ಟಿ ಅದು ಇರಬೇಕು. ನನಗೆ ಏನು ಬೇಕೋ, ನನ್ನ ಸಾಧನೆಗೆ ಎಷ್ಟು ಬೇಕೋ, ಆಹಾರವಾಗಲಿ ವಿಹಾರವಾಗಲಿ ಯಾವುದೇ ರೀತಿಯ ಸಂಪತ್ತಾಗಲಿ ನಮಗೆ ಮೀರಿದ್ದು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅಂತ ಆಸ್ತಿಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಂಥ ಆಸ್ತಿ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಸಜ್ಜನರಿಗೆ ಒಂದು ದಾನ ಧರ್ಮಗಳಿಗೆ ಉಪಯೋಗಿಸದೆ ನಮ್ಮ ಮುಂದೆ ಯಾರಿಗೋ ಅವ್ರಿಗೇನು ಕೈಕಾಲಿರಲ್ವೇ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ದುಡಿದು ಅವರು ಸಂಪಾದನೆ ಮಾಡಿಕೊಳ್ತಾರೆ. ನೀನು ಮಾಡಿದ ಸಂಪಾದನೆಯನ್ನ ಸಜ್ಜನರಿಗೆ ವಿನಿಯೋಗ ಮಾಡು ಅಂತ ಕೊಟ್ರೆ ಅನ್ಯಾಯವಾಗಿ ಕೂಡಿಟ್ಟು ಯಾವ ರೀತಿಯೂ ನಿನಗೆ ದಕ್ಕದಂತೆ ಹೋಗ್ತೀಯಾ ಅಂತ ವಾಮನ ದೇವರು ಬಲಿಗೆ ಹೇಳ್ತಾನೆ. ಆಗ ಬಲಿ ಹೇಳ್ತಾನೆ, ಶುಕ್ರಾಚಾರ್ಯರು ಬರ್ತಾರೆ. ಗುರುಗಳ ಸಮ್ಮುಖದಲ್ಲಿ ಬರಬೇಕಲ್ವಾ, ಆ ಶುಕ್ರಾಚಾರ್ಯರು ಬಂದಾಗ ವಾಮನನನ್ನು ನೋಡಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಅವರಿಗೆ ಗೊತ್ತಾಗತ್ತೆ ಭಗವಂತನೇ ಆ ಒಂದು ವಟುವಾಗಿ ಬಂದಿರೋದು, ಆ ದೇವತೆಗಳ ಸಹಾಯ ಮಾಡುವ ಸಲುವಾಗಿ ಬಂದಿದ್ದಾನೆ. ಆಗ ಏನಾದರೂ ಕನಕಗಳನ್ನು, ಧನ ಕನಕ ಏನು ಬೇಕಾದರೂ ಕೊಡು ಬಲಿ, ಆದರೆ ನೀನು ಅವನು ಕೇಳಿದ 3 ಹೆಜ್ಜೆ ಕೊಡಬೇಡ, ಅದು ಆಗೋದಿಲ್ಲ. ಸ್ವಾಮಿ, ನನಗೆ ದೊಡ್ಡ ಸಾಮ್ರಾಜ್ಯ, ಬಲಿ ಚಕ್ರವರ್ತಿ ಅಂತಾನೆ, ನನಗೆ ಅವನಲ್ಲಿ 3 ಹೆಜ್ಜೆ ಕೊಟ್ಟರೆ ನನ್ನ ಯಾವುದು ತೊಂದರೆ ಆಗುತ್ತೆ ಅಂತ ಶುಕ್ರಾಚಾರ್ಯ ಹೇಳ್ತಾರೆ. ಬೇಡಪ್ಪ, ನಾನು ಹೇಳ್ದಂತೆ ಕೇಳು, ಗುರು ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೇನೆ, ಕೊಡಬೇಡ. ಆಗ ಅವನು ಹೇಳ್ತಾನೆ, ಸ್ವಾಮಿ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ, ಸಂಕಲ್ಪ ಮಾಡಿದ ಮೇಲೆ ಯಾರು ಬಂದರೂ ಅದನ್ನು ನಾವು ಹಿಂತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂದಾಗ ಅಲ್ಲಿ ವಿಂಧ್ಯಾವಳಿ ಬರ್ತಾಳೆ. ಬಂದಾಗ ಈ ಹೆಂಡತಿ ದಾನ ಕೊಡಬೇಕಾದ್ರೆ ಆ ಒಂದು ಮಂತ್ರಾಕ್ಷತೆ ಇಟ್ಕೋತಾನೆ. ಅವನು ಗಂಡನಾದವನು ಹೆಂಡತಿ ನೀರು ಹಾಕ್ಬೇಕಲ್ಲ, ಆ ನೀರು ಹಾಕುವಾಗಲೂ ತಡಿಬೇಕು ಅಂತ ಹೋಗ್ತಾರೆ. ಆ ಒಂದು ಕಿಂಡಿಯಲ್ಲಿ ಹೋಗಿ ಶುಕ್ರಾಚಾರ್ಯರು ಕುತ್ಕೋತಾರೆ. ನೀರು ಬರೋದೇ ಇಲ್ಲ ಕಿಂಡಿ ಒಳಗಿಂದ. ಆಗ ವಾಮನ ಹೇಳ್ತಾನೆ, ಇವನು ಎಷ್ಟು ಸಲ ಹೀಗೆ ಹೇಳ್ತಾ ಇರ್ತಾನೆ. ನಮ್ಮಂಥವ್ರಿಗೆಲ್ಲ ಪ್ರಶ್ನೆ ಬರುತ್ತೆ, ಅಲ್ಲ ಕಿಂಡಿಯಿಂದ ಬರ್ದಿದ್ರೇನಾಯ್ತು, ಈ ಸೈಡಿಂದ ಒಂದು ತಮಿಗೆಯಿಂದನೇ ನೀರು ಹಾಕ್ಬೋದಲ್ಲ, ಅದೇ ಕಿಂಡಿ ಯಾಕೆಂದ್ರೆ ಇಲ್ಲ,
ಯಜ್ಞದಲ್ಲಿ ಒಂದೊಂದು ವಸ್ತುಗಳು ಒಂದೊಂದಕ್ಕಾಗಿ ಮೀಸಲಾಗಿಟ್ಟಿರ್ತಾರೆ. ದಾನ ಕೊಡಬೇಕಾದ್ರೆ ಅದಕ್ಕೆ ಒಂದು ಸಂಸ್ಕಾರಗಳನ್ನು ಮಾಡಿರ್ತಾರೆ. ಆ ನೀರಿಗೆ ಅದೇ ಇದರಿಂದಲೇ ಕೊಡಬೇಕು ಅಂತ ಆ ಒಂದು ಅಲ್ಲಿ ಆ ರೂಲ್ಸ್ ಅಂದರೆ ಆ ಒಂದು ಹಿಂದಿನ ಕಾಲದಲ್ಲಿ ನಮಗಿವತ್ತು ಯಾವುದೂ ಇಲ್ಲ ಬಿಡಿ, ನಮ್ಮ ಮನಸ್ಸಿಗೆ ಬಂದಂತೆ ನಮ್ಮ ಜೀವನ ಆಗಿದೆ. ಆದರೆ ಈ ವೇದ ಕಾಲದಲ್ಲೆಲ್ಲ ಎಲ್ಲದಕ್ಕೂ ಒಂದೊಂದು ಆಕಾರದ ಪಾತ್ರೆಗಳು ಇರಬೇಕು. ಆಯಾ ಆಕಾರದ ಪಾತ್ರೆಗಳು ಆ ಒಂದು ಮತವನ್ನು ಪ್ರತಿನಿಧಿಸುತ್ತೆ. ಹಾಗೆ ಆ ಬಲಿ ಏನು ವಾಮನ ದೇವರು ಒಂದು ಕಡ್ಡಿ ತಗೊಂಡು ಹಿಂಗೆ ಚುಚ್ಚುತ್ತಾರೆ, ಏನೋ ಸಿಕ್ಕಾಕೊಂಡು ಬಿಟ್ಟಿದೆ ಅಂತ. ಆಗ ಚುಚ್ಚಿದಾಗ ನೇರವಾಗಿ ದೇವನ ಗುರಿ ಒಂದು ಕಣ್ಣು ಕಳೆದುಕೊಂಡು ಬಿಡ್ತಾರೆ. ಶುಕ್ರಾಚಾರ್ಯರು ಆಚೆ ಬರ್ತಾರೆ. ಬಂದು ಆ ನೋವನ್ನು ತಾಳಲು ಎಷ್ಟು ಸಾಧ್ಯವೋ ಅಷ್ಟು ನನ್ನ ಶಿಷ್ಯನನ್ನ ನಾನು ಅವನನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ದೇವನ ಇಚ್ಛೆ ಇದೆ ಅಂತ ಹೇಳಿ ಕುಲಗುರುವ ನಾನು ನನ್ನ ಆಜ್ಞೆಯನ್ನು ಮೀರಿ ನೀನು ನಿರ್ಲಕ್ಷಿಸಿ ಅವನಿಗೆ ದಾನ ಕೊಡಬೇಕು ಅಂತ ಹೋಗ್ತಿದ್ಯಾ, ಎಲ್ಲ ಅಧಿಕಾರವನ್ನು ಕಳೆದುಕೋ, ಸ್ಥಾನ ಭ್ರಷ್ಟನಾಗುವಂತ ಶಾಪ ಕೊಡ್ತಾರೆ. ದೇವನಿಗೆ ಅದೇ ಬೇಕಾಗಿರೋದು. ಅವನು ಇವನ ಸ್ಥಾನವನ್ನ, ದೇಶವನ್ನ, ಎಲ್ಲವನ್ನ ತೆಗೆದುಕೊಳ್ಳಕ್ಕೆ ಬಂದಿರ್ತಾನೆ. ಆದರೆ ಗುರುವಿನ ಮೂಲಕ ಅದನ್ನ ಸಾದೃಶಗೊಳಿಸಿ, ಅಂದ್ರೆ ಅದನ್ನ ಪೀಠಿಕೆಯನ್ನ ಹಾಕಿ ಗುರುವಿನಿಂದನೇ ಶಾಪ ಪಡುವಂತೆ ಮಾಡ್ತಾನೆ. ನೋಡಿ, ಅಲ್ಲಿ ಶುಕ್ರಾಚಾರ್ಯರು ಆ ಬಲಿಗೆ ಕೊಟ್ಟ ಶಾಪ ಅದು ವರವೋ ಶಾಪವೋ ಅಂತ ನಾವು ಚಿಂತನೆ ಮಾಡಬೇಕು. ಎಲ್ಲ ಕಡೆ ನಿಂತು ನಾವು ತಿರುಮಲ ಹತ್ತುವಾಗ ನಮಗೆ ಶಕ್ತಿ ಇದೆ ಅಂತ ದಡ 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 ಹತ್ತೋದಲ್ಲ. ಅಲ್ಲಿ ಒಂದೊಂದು ಗಾವುದಕ್ಕೂ ನಿಂತು ದೇವರ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಭಾಗವತವನ್ನು ಕೇಳಿ ಹತ್ತಬೇಕು ಅಂತಾರೆ. ಹಾಗೆ ಯಾವುದೇ ಚರಿತ್ರೆಯನ್ನು ಕೇಳಬೇಕಾದ್ರೆ ಮಧ್ಯ ಮಧ್ಯ ನಿಂತು ವಿವೇಚನೆಯನ್ನ ಮಾಡಿ ಅನಂತರ ಮುಂದೆ ಹೋಗಬೇಕು. ಹೀಗೆ ಶುಕ್ರಾಚಾರ್ಯರು ಆ ಬಲಿಗೆ ಶಾಪ ಕೊಟ್ಟರು. ಅದು ವರವಾಯಿತೋ ಶಾಪವಾಯಿತು ಅಂದ್ರೆ ವರವೇ ಆಯಿತು. ಗುರುಗಳು ಯಾವತ್ತೂ ನಮಗೆ ಒಂದು ಅನ್ಯಥಾ ಬಯಸೋದಿಲ್ಲ. ಗುರುಗಳು ಹೇಳಿದ್ರು, ಈ ಭೂಲೋಕದ ಒಂದಿದು ಬೇಡ, ಭಗವಂತನ ಅನುಗ್ರಹ ಪಡೆಯೋನಿದೆಯಾ, ಮುಂದೆ ಸುತಳ ಲೋಕದಲ್ಲಿ ಹೋಗ್ತೀಯಾ. ದೇವ ಎಲ್ಲರ ಮನೆಯಲ್ಲಿ ದೇವರ ಮನೆ, ಒಳಗಿದ್ರೆ ಬಲಿಯ ಮನೆಯಲ್ಲಿ ಕೆಳಗೆ ಮೊದಲು ವಾಮನ ನಿಂತಿದ್ದಾನೆ, ಸಾಕ್ಷಾತ್ ವಾಮನ ನಿಂತಿದ್ದಾನೆ, ದೇವ ನಿಂತಿದ್ದಾನೆ ರೀ. ಅವನನ್ನ ದಾಟಿಕೊಂಡೇ ಬಲಿಯ ಮನೆಗೆ ಹೋಗಬೇಕು. ಆದ್ರೆ ಎಂದೂ ಯಾವ ಶತ್ರುವಿನ ಕಾಟವು ಅವನಿಗೆ ಇಲ್ಲ. ಬಲಿಗೆ ಹಾಗೆ ವಾಮನ ದೇವರು ಕಾಯ್ತಾ ಇದ್ದಾರೆ. ಮುಂದೆ ಅವನಿಗೆ ಇಂದ್ರಸ್ಥಾನ ಬರುವವರೆಗೂ, ಯಾಕಂದ್ರೆ 99 ವರ್ಷ ಈಗಾಗಲೇ ಮುಂದೆ ಇಂದ್ರಸ್ಥಾನಕ್ಕೆ ಬರುವಂತಹ ಸಾಧನೆ ಅವನಿಂದ ನಡೆದಿದೆ. ಹಾಗಾಗಿ ಅಂತ ಹೇಳಿ ಶುಕ್ರಾಚಾರ್ಯರು ಎಲ್ಲವೂ ವಿದಿತವೇ ಗುರುಗಳಲ್ಲಿ, ಗುರುಷು ಸ್ಥಿತ್ವ ಜ್ಞಾನೋಪದೇಶ ಕರ್ತೃ ನಮಃ. ಆದ್ರೆ ಮೇಲ್ನೋಟಕ್ಕೆ ಇದೆಲ್ಲ ನಡೀತಲ್ಲ. ಶುಕ್ರಾಚಾರ್ಯರು ಬೇಡ ಅಂದ್ರು, ಅದು ಪರೀಕ್ಷೆಗಾಗಿ. ಹೇಗೆ ಧ್ರುವರಾಜನನ್ನ ಪರೀಕ್ಷೆ ಮಾಡ್ತಾರೆ ನಾರದರು. ಸ್ವಾಮಿ, ಯಾಕೋ ಪುಟ, ಯಾಕೆ ಮಗು, ನೀನು ಹೋಗಿ ಅಲ್ಲಿ ಅವನನ್ನ ಉತ್ತಾನುಪಾದನನ್ನ ನಾನು ಕೆಳಗಿಳಿಸ್ತೇನೆ, ಬಾ, ನಿನ್ನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂದ್ರೆ ಅವನು ಹೇಳ್ತಾನೆ, ಧ್ರುವ ಬೇಡ ಸ್ವಾಮಿ. ಏನೇನೋ ಲೋಭನೆಗಳನ್ನ ತೋರಿಸ್ತಾರೆ. ಧ್ರುವರಾಜ ನೋಡಿ, ಏನಾದರೂ ಆಗಲಿ ನೀವು ಭಗವಂತನನ್ನ ನೋಡುವಂತಹ ಮಾರ್ಗವನ್ನ ತಿಳಿಸಿಕೊಟ್ಟರೆ ಕೊಡಿ, ಇಲ್ಲದಿದ್ದರೆ ಆಶೀರ್ವದಿಸಿ ಮುಂದೆ ಹೊರಡ್ತೇನೆ ಎಂದಾಗ ಅಷ್ಟು ಪರೀಕ್ಷೆ ಮಾಡಿದ ಮೇಲೆ ವಾಸುದೇವ ಮಂತ್ರವನ್ನ ಉಪದೇಶ ಮಾಡೋದು ಗುರುಗಳು ತುಂಬಾ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಇವರು ಧರ್ಮ ಭ್ರಷ್ಟರಾಗ್ತಾರಾ ಇಲ್ವಾ, ಆ ರೀತಿಯ ಪರೀಕ್ಷೆಗಳು ದಿನನಿತ್ಯ ನಡೀತಿರುತ್ತೆ. ನಾವು ದಿನನಿತ್ಯ ಸೋಲ್ತಾನೆ ಇರ್ತೀವಿ. ಆದರೆ ಒಂದು ದಿನವಾದರೂ ಇದು ನನಗೆ ಪರೀಕ್ಷೆ ಸ್ವಾಮಿ, ಇಂಥ ಅನಾರೋಗ್ಯ ಇರಲಿ, ಬಡತನ ಇರಲಿ, ಹರಿನಾಮ ಸ್ಮರಣೆಯನ್ನ ನಾವು ಎಲ್ಲವೂ ನಮ್ಮ ಪರೀಕ್ಷೆಗಾಗೆ ದೇವ ಕೊಡ್ತಾನೆ ಅಂತ ನಾವು ತಿಳಿದಾಗ ಎಚ್ಚರಿಕೆಯಿಂದ ಇರಬಹುದು. ಹಾಗೆ ಭಗವಂತ 3 ಹೆಜ್ಜೆ ಭೂಮಿ ಕೇಳಿದಾಗ ಇಲ್ಲಿ ನೋಡಿ ಶುಕ್ರಾಚಾರ್ಯರದ ಒಂದು ಚಿಂತನೆ ಬಂತು. ಅವ್ರು ಎಷ್ಟು ಮನವೊಲಿಸಲು ಅಂದ್ರೆ ಅವನನ್ನ ಪರೀಕ್ಷೆ ಮಾಡಿದ್ರು, ಆ ಬಲಿ ಗೆದ್ದಿದ್ದಾನೆ. ಅದಕ್ಕಾಗಿ ಶಾಪ, ನೋಡುವುದಕ್ಕೆ ಶಾಪ ಆದರೆ ಒಳಗೆ ವರವೇ ಆಯಿತು. ಆಗ ವಾಮನ ತ್ರಿವಿಕ್ರಮನಾಗಿ ಬಿಡ್ತಾನೆ. 1 ಹೆಜ್ಜೆಯಿಂದ ಇಡೀ ಭೂಮಿಯನ್ನ, 2ನೇ ಹೆಜ್ಜೆಯನ್ನ ಇಡೀ ಆಕಾಶವನ್ನ ಅಪಹಾರ ಮಾಡ್ದ. 3ನೇ ಹೆಜ್ಜೆಯನ್ನ ಎಲ್ಲಿ ಇಡಲಿ ಅಂತ ಕೇಳ್ತಾನೆ ವಾಮನ. ಆಗ ಬಲಿ ಹೇಳ್ತಾನೆ, ಸ್ವಾಮಿ, ನನ್ನ ಯಾವುದೂ ಇಲ್ಲ, ಈಗ ನನ್ನ ತಲೆಯ ಮೇಲಿಡಿ ಅನ್ನೋದು ನಮಗೆಲ್ಲ ಗೊತ್ತಿದೆ, ಹೇಳಿದ ಅಂತ. ಆದ್ರೆ ಇವನು ನಿಂತ ಸ್ಥಳವೂ ಭೂಮಿ ತಾನೆ. ಆ ಭೂಮಿ ಆದರೆ ದೇವ ಹೇಳ್ತಾನೆ, ಇದು ಪಿಂಡಾಂಡ, ಅದು ಬ್ರಹ್ಮಾಂಡವನ್ನೆಲ್ಲ ಅಳೆದು ಬಿಟ್ಟ ಪಿಂಡಾಂಡದ ಭೂಮಿ. ಎಂತಹ ಒಂದು ಚಿಂತನೆ, ಅಪರೂಪದ ಚಿಂತನೆ. ಇದನ್ನ ಕೇಳಿ ನಾನು ಸುಮಾರು 1 ಗಂಟೆ ತುಂಬ ಮನಸ್ಸಿಗೆ ಆನಂದ ಪಟ್ಟಿದ್ದೆ. ಅಂದ್ರೆ ಇಡೀ ವಾಮನ ಬ್ರಹ್ಮಾಂಡವನ್ನೆಲ್ಲ ಅಳೆದ ಮೇಲೆ ಇವನು ಆ
ಬ್ರಹ್ಮಾಂಡದಲ್ಲಿ ಇದ್ನಲ್ಲ ಅದೆಲ್ಲವೂ ಅವನಿಗೆ ಇಲ್ಲ. ಭಗವಂತ ಅದನ್ನ ಬೇರೆ ಮಾಡಿ ಬ್ರಹ್ಮಾಂಡ ಪಿಂಡಾಂಡ ನಮಗೆ ಕೊಟ್ಟಂತ ಭೂಮಿ ಇದು ಪತಿವ್ರತೆಯಂತೆ ಬದುಕಬೇಕು. ಭಗವಂತನ ಪಾದೋದಕ ನಮ್ಮ ಮೇಲೆ ಬೀಳಬೇಕು. ಭಗವಂತನ ಕಥಾಶ್ರವಣ ನಮಗೆ ಆಗಬೇಕು. ಎಷ್ಟೆಲ್ಲ ತತ್ವಾಭಿಮಾನಿಗಳಿದ್ದಾರೆ. ನಾವು ಹಾಗಲ್ಲ, ಏನನ್ನೋ ನೋಡ್ತೇವೆ, ಏನನ್ನೋ ಕೇಳ್ತೇವೆ, ಏನೇನೋ ಮಾತನಾಡ್ತೇವೆ. ಆದರೆ ನಾವು ಪತಿವ್ರತೆಯರೇ ಅಲ್ಲ ಪಿಂಡಾಂಡದಿಂದ. ಆದರೆ ವಾದಿರಾಜರ ಆ ಒಂದು ಶ್ಲೋಕವನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ನಾವು ಆ ರೀತಿ ಪತಿವ್ರತೆಯ, ಹೇಗೆ ಅಯೋಧ್ಯ ಅನ್ನೋದು ಪತಿವ್ರತೆಯಂತೆ ಇತ್ತೋ ನಮ್ಮ ದೇಹ ಪಿಂಡಾಂಡವೂ ಸಹಿತ ಭಗವಂತನಿಗೆ ಪತಿವ್ರತೆಯಂತೆ ನಮ್ಮ ಬದುಕು ಇರಬೇಕು ಅಂತ ಹೇಳಿ, ಎಲ್ಲಿ ಇಡಲಿ ಅಂದಾಗ ಇಷ್ಟೆಲ್ಲ ಬಂತು, ನನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ. ತಲೆಯ ಪಿಂಡಾಂಡದಲ್ಲಿ ಉತ್ಕೃಷ್ಟವಾದಂತಹ ಸ್ಥಳ. ಅಲ್ಲಿ ಭಗವಂತ ತನ್ನ ಪಾದವನ್ನ ಇಟ್ಟು ಬಲಿಯನ್ನ ಸುತಳ ಲೋಕಕ್ಕೆ ತಳ್ಳಿ ಬಿಡ್ತಾನೆ. ಅಂದ್ರೆ ಸುತಳ ಲೋಕದವರೆಗೂ ತನ್ನ ಪಾದವನ್ನ ಊರ್ತಾನೆ. ನೋಡಿ, ನಿನ್ನೆ ಗಯಾದಲ್ಲಿ ಆ ಒಂದು ಗಯಾಸುರನ ಎದೆಯ ಮೇಲೆ ಆ ಧರ್ಮಶಿಲೆ ಜೊತೆಗೆ ಭಗವಂತ ಪಾದ ಇಟ್ಟ. ಪಿತೃಗಳಿಗೆ ತೃಪ್ತವಾಗಲಿ ಅಂತ ಪರಮಾತ್ಮನ ಪಾದ ಒಂದು ನಿನ್ನೆ ಕೇಳಿದ್ವಿ. ಇವತ್ತು ಆ ಒಂದು ಬಲಿಯನ್ನು ಉದ್ಧರಿಸಿದಂತಹ ಕತೆ ಜೊತೆಗೆ ಸ್ಥಾನವನ್ನು ಕೊಡ್ತಾನೆ, ಇಂದ್ರದೇವರ ಸ್ಥಾನವನ್ನು. ಹಾಗೆ ಇಂತಹ ವರವನ್ನ ಕೊಟ್ಟು ನೀನು ಪಾತಾಳ ಲೋಕವನ್ನ ಶಾಶ್ವತವಾಗಿ ಆಳು ಅಂತ ಹೇಳಿ ಆ ಒಂದು ಭಗವಂತ ಪಾತಾಳಕ್ಕೆ ಕೊಟ್ಟು ಅವನು ಪಾತಾಳ ಲೋಕದಲ್ಲಿ ಇಂದಿಗೂ ಬಲಿ ಆಡ್ತಾನೆ. ಬಲಿಪಾಡ್ಯಮೇ ದಿವಸ ಆ ಭಗವಂತ ವಾಮನ ದೇವರು ಬಲಿಯನ್ನ ಕರೆದುಕೊಂಡು ಬರ್ತಾರಂತೆ. ಅದಕ್ಕೆ ಬಲಿಪಾಡ್ಯಮಿ ಅಂತ ಹೇಳಿ ಹೆಸರು. ನಾವೆಲ್ಲ ಹೇಗೆ ಇದ್ದೇವೆ, ಹಿಂದೆ ನಾನು ಆಳಿದಂತಹ ರಾಜ್ಯ ಕಲಿಯುಗದಲ್ಲಿ ಇವರೆಲ್ಲ ಹೇಗೆ ಧರ್ಮಾಚರಣೆಯನ್ನ ಮಾಡ್ತಿದ್ದಾರೆ ಅಂತ ನೋಡೋದಕ್ಕಾಗಿ ಬರ್ತಾನೆ. ಮುಂದಿನ ಇಂದ್ರದೇವರು ಪ್ರತಿಯೊಂದು ಒಂದು ವರ್ಷಕ್ಕೆ ಒಮ್ಮೆ, ನಮ್ಮ ಕಲಿಯುಗದ ಮಾನ ಹೇಗೆ ಅಂದ್ರೆ ನಾವು 1 ವರ್ಷ ದೇವತೆಗಳಿಗೆ 1 ದಿನ ದೇವಮಾನ, ಇದು ಮನುಷ್ಯಮಾನ. ಅಂದ್ರೆ ಅವರು ದಿನ ಬಂದು ಒಮ್ಮೆ ನೋಡಿ ಹೋಗ್ತಾರೆ. ಎಷ್ಟೆಷ್ಟು ಜನ ಎಷ್ಟೆಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಹರಿನಾಮ ಸ್ಮರಣೆ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಅನುಗ್ರಹ ಮಾಡಿ ಹೋಗ್ತಾನಂತೆ. ವಾಮನ ದೇವರು ಅನುಗ್ರಹಿಸುವಂತಹ, ವಾಮನ ದೇವರು ಬಲಿ ಬರುವಂತಹ ಶ್ರೇಷ್ಠವಾದಂತಹ ದಿನ. ಆ ಶಾಪವನ್ನ ವರವನ್ನಾಗಿ ಸಾಧನ ಸಂಪತ್ತಾಗಿ ಮಾಡಿಕೊಂಡಂತಹ ಬಲಿಯಲ್ಲಿ ನೋಡ್ತೇವೆ. ಯಥಾಮತಿಯಾಗಿ ನಾವು ತಿಳಿಸಿದ್ದೇವೆ. ಆದರೆ ಅದರಲ್ಲಿ ಬಹಳ ತಪ್ಪಿರಬಹುದು. ತಪ್ಪಿದ್ರೆ ಅದು ನನ್ನದು, ಏನಾದರೂ ಸರಿ ಇದ್ದರೆ ಗುರುಗಳದು ಅಂತ ಹೇಳ್ತಾ ಬಲಿಯ ಅಂತರ್ಗತ, ಇಲ್ಲಿ ಕಚನ ಅಂತರ್ಗತ. ಯಾಕೆಂದ್ರೆ ಕಚ ಎಂತಹ ವಿದ್ಯಾರ್ಥಿ ಅಂದ್ರೆ ಎಂತಹ ಸ್ಥಿತಿ, ತಾನು ಬೂದಿಯಾಗುವಂತಹ ಹಂತಕ್ಕೆ ಹೋದರೂ ವಿದ್ಯೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡಂತಹ ವಿದ್ಯಾರ್ಥಿ ಕಚ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ. ಶ್ರೀ ಕೃಷ್ಣಾರ್ಪಣಮಸ್ತು.